Okay, let's go. Hello guys, good morning. Welcome back to new vlog. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವ್ಲಾಗ್ನ ಬೆಳಗ್ಗೆ. ಆ್ಯಕ್ಚುಲಿ ನೆನ್ನೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಕ್ಲಿಪ್ಸ್ ಇದೆ, ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಬರ್ತಾ ಹೋಗುತ್ತೆ. ಇವಾಗ ನನಗೂ ಆ್ಯಕ್ಚುಲಿ ಎವ್ರಿ ಡೇ ಕಾಲೇಜ್ ರಾಮನು ಅದನ್ನೇ ಮಾಡ್ತಿರೋದು. ನಾವು ಇವಾಗ ಜೆನ್ನಿ ಇದೆ ವರ್ಕ್ ಮಾಡ್ತಿದೀವಿ. ಅದು ಏನು ಮಾಡ್ತಾ ಇದೆ ಅಂದ್ರೆ ಇನ್ನೊಂದು 5 ವರ್ಷ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅದನ್ನ ರಿಪ್ಲೇಸ್ ಮಾಡ್ತಿದೆ. ಇಂದು ಅದೇ HR ಗಳು ಇರ್ತಾರಲ್ಲ ಅವ್ರನ್ನ IBM ಕಂಪ್ನಿಲಿ 200 ಜನ ರಿಪ್ಲೇಸ್ ಮಾಡಿದ್ದಾರೆ ಒಂದು AI ಇಂದ. 200 ಜನನ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋರ್ನು ಎಲ್ಲ ರಿಪ್ಲೇಸ್ ಮಾಡ್ತಿದೆ ಅದು. ಅಲ್ಲ 9 ಗಂಟೆಗೆ ಹೋಗ್ಬೋದು, ನಾವು ವರ್ಕಲ್ ಹೋಗ್ತಿರ್ಲಿಲ್ವಾ ಅವಾಗ? ಸೆಕೆಂಡ್ರಿ ಅಟ್ಲೀಸ್ಟ್ ಏನ್ ಆಗ್ತಿದೆ ಜಗತ್ತಲ್ಲಿ, ಓಕೆ ಇದೆಲ್ಲ ಆಗ್ತಿದೆ ಅಂತ ನಾರು ಗೊತ್ತಾಗ್ತದೆ. ಬಿಕಾಸ್ ಟೆಕ್ನಿಕಲಿ ನಿಮ್ಗೆ ಏನ್ ಇರಲ್ಲ, ಬೇರೆ ತರ ಹೇಳ್ಕೊಡ್ತಾರೆ. ತಿಳುವಳಿಕೆ ಹೇಳ್ತಾ ಇಲ್ಲ, ವಿಡಿಯೋ ಆಗ್ತಾ ಇದೆ, ಮಾತಾಡ್ತಾರೆ. ಅಲ್ಲ ತಿಳುವಳಿಕೆ ಅಂತಲ್ಲ ಹೇಳಿದ್ದು ಜೆನ್ನಿ ಆತರ. ಅದಕ್ಕೆ ಆತರ ಕೋರ್ಸ್ ಎಲ್ಲ ನಾನು ಇವ್ರಿಗೂ ಹೇಳಿದ್ದೆ ಆಕ್ಚುಲಿ AI ತಗೋ ಕಂಪ್ಯೂಟರ್ ಸೈನ್ಸ್ ಅಂತ. ಈ ಹುಡುಗ ಅಲ್ಲ ಕಣವ, ಆ ಲ್ಯಾಪ್ಟಾಪಿಗೆ 100 ರೂಪಾಯಿ ಕೊಡ್ತೀಯಾ? ಯೂಸ್ಲೆಸ್ ಅಂತ ಅಲ್ಲ. ಅಮ್ಮ ಇದ್ರಲ್ಲಿ ಓಡಿ 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 ಅದೇ ಒಲಿಂಪಿಕ್ಸ್ ಬರುತ್ತಲ್ಲ, ಓಡಿ ಓಡಿ ಗದ್ದೆ ಮೇಲೆ ಸ್ವಲ್ಪ ನೋವಾಗಿದೆ. ಈ ಸಲ ನೋಡಿ ಇವರೇ ಮಹಿಳಾ ಅಭ್ಯರ್ಥಿ ಒಲಿಂಪಿಕ್ಸ್ ಅಲ್ಲಿ ಓಡ್ತಾರೆ, ಭಾರತಕ್ಕೆ ಚಿನ್ನದ ಪದಕನ ತಂದು ಕೊಡ್ತಾರೆ. ನೋಡ್ತಾ ಇದ್ದಾರೆ. ಯಾರು ನೋಡಿಲ್ಲ ಅನ್ಸಿದ್ರೆ ಅಪ್ಪ ನೋಡಿದಾರೆ ಅಂದ್ರೆ ನಾನು ಇವ್ರ ಅಪ್ಪನ್ ತೋರಿಸ್ಕೊಂಡು ನೋಡಿ. ನಮ್ಮ ಅಪ್ಪನ್ ತೋರ್ಸಿದೀನಲ್ಲ, ಹಿಂಗೆ ನಮ್ಮ ಅಪ್ಪ ಅಂತ ಯಾರಿಗೂ ತೋರಿಸಿಲ್ಲ. ಈಗ ನಮ್ಮ ಅಮ್ಮನೇ ನಿಮ್ಗೆ ನಮ್ಮ ಅಮ್ಮ ಅಂತ ತೋರ್ಸಿದ್ದೀನಿ. ಈ ರೋಡಲ್ಲಿ ಯಾರು ನೀವು ಅದೇ ಅಮ್ಮ ತಾನೇ ಹೇಳ್ತಾರೆ ಎಲ್ಲ. ಈಗ ಎಷ್ಟು ಜನ ಆದ್ರು ಸಬ್ಸ್ಕ್ರೈಬರ್ಸ್? 82. ಪರವಾಗಿಲ್ಲ. ನಮ್ಮ ಹುಡುಗನು ಒಬ್ಬ ಇದ್ದಾನೆ, ಯೂಟ್ಯೂಬ್ ಮಾಡ್ತೀನಿ ಅಂತ ಒಂದ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ದ. ಆಮೇಲೆ 2 ವರ್ಷ ಆಗುತ್ತು ನೋಡ್ತೀವಿ 35 ಜನ ಸಬ್ಸ್ಕ್ರೈಬರ್ಸ್. ಅದ್ರಲ್ಲಿ 15 ಜನ ಅವ್ರ ಮನೆಯವ್ರೆ. ಅವ್ರ ಮನೆ 15 ಜನ ಇದಾರೆ. 15 ಜನ ಅವ್ರ ಮನೆಯವ್ರದೇ. 2 ಅಕೌಂಟ್ ಮಾಡ್ಕೊಂಡು ಅವ್ರನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು 2 ವರ್ಷ ಇದ್ದ ಪಾಪ. ನೀನು ಓದೋದ್ ಬೇಕಾದ್ರೆ 20 ಮಾರ್ಕ್ಸ್ ಕಮ್ಮಿ ತೆಗೆದ್ಬಿಡು, ಎಡಿಟಿಂಗ್ ಮಾತ್ರ ಮಿಸ್ ಮಾಡ್ಬೇಡ. ಸೂಪರ್ 4 ಅವರ್ ಆಗ್ಲಿ 5 ಅವರ್ ಆಗ್ಲಿ ಅಲ್ಲ ಏನಾರೆ 50,000 ರೂಪಾಯಿ ಕೊಟ್ಟು ಫೋನ್ ತಕಟ್ಟಿಲ್ವಾ? ವಿಡಿಯೋ ಮಾಡಕ, ವಿಡಿಯೋ ಮಾಡ್ಬೇಕು ಚೆನ್ನಾಗಿ ನೋಡು. ನಮ್ ಲ್ಯಾಪ್ಟಾಪ್ ನೆನ್ನೆ ಬರೀ ನಂದು ಒಂದೇ ಒಂದ್ ಮಾತಿಗೆ 7 ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಫಸ್ಟ್ ನನಗೆ ಇಲ್ಲಿ ಮೈಸೂರಿಗೆ ಬಂದಾಗ ನನಗೆ 75 ಜನ ಸಬ್ಸ್ಕ್ರೈಬರ್ಸ್ ಇದ್ರು. ಇವತ್ ನನಗೆ 82 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರ ಕಾರಣ? ಈಗ ನೀನು ನನ್ನ ಒಂದೇ ಒಂದು ಮಾತಿಗೆ 7 ಜನ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಹಳ್ಳಿಯಿಂದ ಸಬ್ಸ್ಕ್ರೈಬ್ ಮಾಡ್ತಾರೆ. ಅಣ್ಣ ನೋಡ್ತೀರಾ? ಅಣ್ಣ ನಾವ್ ಮಾಡ್ತೀವಿ ಅಂತ ನೋಡ್ತಿಲ್ಲ. ಇನ್ನು ಮಾಡಿಸ್ತೀನಿ ಇವತ್ತು ಲಾಸ್ಟ್ ಅಲ್ಲಿ ಸಫರ್ ಕ್ರಪರೈಸ್ ಅಂತ ಹೇಳುದು. 17 ಜನ ಜಾಸ್ತಿ ಮಾಡಿಸ್ತೀನಿ, ನೋಡ್ತಿಲ್ಲ. ಸರಕಪರೈಸ್ 100 ಮಾಡಿಸ್ಲನ್ಲ ಇವತ್ತು ಹೋಗೋಷ್ಟ್ರಲ್ಲಿ ನಿನಗೆ ಮಾಡ್ಸಮ್ಮ. ಒಂದೇ ಒಂದ್ ಮಾತು, ಎಂಟೈರ್ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಬರೀ ಗಲ್ಗಲಿಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಅಣ್ಣ ಹೇಳವ್ರೆ ಸಬ್ಸ್ಕ್ರೈಬ್ ಮಾಡಿ. 1600 ಸಬ್ಸ್ಕ್ರೈಬರ್ ಮಾಡಿಸಿರೋದು ಯಾರು? ನಮ್ಮ ಮೊಬೈಲ್ ಅಂಗಡಿ ಹುಡುಗ. ಒಂದ್ ತಕ್ಷಣ ಅಣ್ಣ ನಿಮ್ ಸಬ್ಸ್ಕ್ರೈಬರ್ ಮಾಡ್ಬಿಡ್ತೀನಿ ಅಣ್ಣ. ನಾಳೆ ನೋಡ್ತಾರಣ ಅಣ್ಣ. ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಅವನು ಅವ್ನ ಅಂಗಡಿಗೆ ಬಂದವನು ಹಿಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸಿದಾನ. ಅವ್ನು 20 ರೂಪಾಯಿ ಕಮ್ಮಿ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ಕೀರ್ತಿ ಅವರೇ. ಆ 20 ರೂಪಾಯಿ ನಾವು ಇಲ್ಲಿ JP ನಗರದಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ತೀವಿ. ಅಲ್ಲ ಟ್ಯಾಂಕ್ ಹೆಚ್ಚಿನ ನಾಳೆ ಅದನ್ನ ನೋಡ್ತಾರೆ. ಏನು ಕಟ್ ಮಾಡಲ್ಲ ನಾನು, ಹಂಗಂಗೆ ಹಾಕ್ತೀನಿ. ಲೈಟ್ ಆಫ್ ಮಾಡ. ಬೇಡ ಕಣ, ಲೈಟ್ ಹಾಕಿ ಆಫ್ ಮಾಡ್ಬೇಕು. DK ಶಿವಕುಮಾರ್ ಫ್ರೀ ಕಟ್ಟಿಲ್ವಾ? ಹಾಕ ಇನ್ನೊಂದು ಲೈಟ್ ನ, ಇನ್ನೊಂದು LED ಹಾಕ್ತೀನಿ. ಜಿಗಿ ಅನ್ಬೇಕು. ನಾವು ಬಿಗ್ ಬಾಸ್ ಮುಗಿದ್ಮೇಲೆ ಏನ್ ಮಾಡೋದು, ಆಫೀಸಿಂದ ಬಂದು ಟೈಮ್ ಪಾಸ್ ಮಾಡಕ್ ಆಗಲ್ಲ, ಏನ್ ಮಾಡೋದು ಅಂತ ಕಾಯ್ತಾ ಇದ್ವಿ. ಅಷ್ಟೊತ್ತವರೆಗೆ ಇವನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದ ನೋಡಿ ಏನ್ ವಿಡಿಯೋ ಮಾಡ್ತಾನೆ ಅಂತಂದ್ರೆ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಹೇಗೆ ಅನಿಸ್ತಿದೆ?
ಈಗ ಫ್ಯಾಮಿಲಿಲಿ ನಂಗೆ ಗೊತ್ತಿರಂಗೆ ಯಾರು ಯೂಟ್ಯೂಬ್ ಮಾಡಿರ್ಲಿಲ್ಲ. ನಂಗೆ ನಮ್ ಹುಡುಗ ಆಗ್ಲೇ ಹೇಳಿದೀನಲ್ಲ ಮುಂದೆ ನಮ್ ಹುಡುಗ ಒಬ್ಬ ಆಗ್ಲೇ ಮಾಡಿದ್ದ ಪಾಪ ನಮ್ಮ ಯೂಟ್ಯೂಬ್. ಹುಡುಗ ಇನ್ನೊಬ್ಬ ನಂಜನಗೂಡಲ್ಲಿದ್ದ. ಅವನು ಪಾಪ ಇನ್ನೂ ಅವನು ಚಡ್ಡಿ ಹಾಕೊಳ್ಳೋ ವಯಸ್ಸಿಗೆ ಯೂಟ್ಯೂಬ್ ಮಾಡಿದ್ದ. ಪಾಪ ಅವಾಗ 2G ನೆಟ್ವರ್ಕ್ ಆಗ್ಲೇ ಮಾಡಿ ಅಪ್ಲೋಡ್ ಮಾಡಿದ್ದ. ಆಗ್ಲೇ ಮಾಡಿ ಲ್ಯಾಪ್ಟಾಪ್ ಚಾರ್ಜರ್ ಫ್ರೆಂಡ್ ಮನೇಲಿ ಇಸ್ಕೊಂಡ್ ಬರ್ತೀನಿ ಅಂತ ನಮ್ ಹುಡುಗ ಕಾಲದಲ್ಲೇ ಮಾಡಿದ್ದ ಯೂಟ್ಯೂಬ್. ಆಮೇಲೆ ತುಂಬಾ ಸುಗ್ಗತ್ತಲು ಮಕಾನೇ ಕಾಣ್ತಿರ್ಲಿಲ್ಲ. ಅವಾಗ್ಲೇ ಅವ್ರ ಅಪ್ಪನ ಗಾಡಿಲಿ ಮೋಟೋ ವ್ಲಾಗ್ ಮಾಡಿದ್ದ. ಮೋಟೋ ವ್ಲಾಗ್ ಇದ್ರ ವ್ಲಾಗ್ ನಮ್ ಹುಡುಗನ ಹತ್ರ 20 ಅಕೌಂಟೇ ಇಟ್ಟವನೆ ಇನ್ಸ್ಟಾಗ್ರಾಮ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮ್ದು ಹೇಳ್ರಲ್ಲ, ನಂದು ನಿಮ್ದು ಅದೇ ಬರ್ತಾ ಇದೆ ಮಾಡು. ಜನಗಳಿಗೆ ಬಿಗ್ ಬಾಸ್ ತುಂಬಾ ತಲೆ ಕೆಡಿಸ್ಕೊಂಡಿದ್ದು. ಅಟ್ಲೀಸ್ಟ್ ನೀವು ವಿಡಿಯೋ ನೋಡಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ. ಸ್ವಲ್ಪ ಏನು ಅಂದ್ರೆ ಮನೇಲಿ ಎದ್ದೆ ಹೋದೆ ಹೇತೆ ಅನ್ನೋದ್ ಬಿಟ್ಟು ಸ್ವಲ್ಪ ಬೇರೆದು ಏನಾದ್ರು ಮಾಡ್ಬೇಕು. 20 ನಿಮಿಷ ಇರ್ಲಿ, ಆಮೇಲೆ ಮನಿ ಫ್ರೆಂಡ್ಸ್ ಅನ್ಬೇಕು, ಅವಾಗ್ಲೇನೆ ಹೋಗೋದು. ಈಗ ಕಾಂಟೆಂಟ್ ಇನ್ನೂ ಏನಾದ್ರು ಬೆಟರ್ ಆಗಿ ಏನ್ ಮಾಡ್ಬೋದು? ಬೆಟರ್ ಅಂತಂದ್ರೆ ಒಂದ್ ಕೆಲಸ ಮಾಡಿ, ನಮ್ ಕ್ಲಾಸಲ್ಲಿ ಪಟಾಕಿ ಇಟ್ಕೊಡು ಪಾಠ ಮಾಡ್ಬೇಕಾದ್ರೆ. ಇಲ್ಲ ನಿಮ್ಮ ಅಮ್ಮಂಗ ಅದೇ ಯಾರದು ಇವ್ರು ಮಾಡ್ತಾರಲ್ಲ ಒಬ್ರು ಆತರ. ಇಲ್ಲ ನಾನು ಹೇಳಿದೀನಲ್ವಾ, ಇನ್ನೊಂದ್ 5 ದಿವಸ ಆಗುತ್ತೆ. ಆಗಸ್ಟ್ ಅಲ್ಲಿ ಈ ನಮ್ಮ ವರುಣ್ ಆರಾಧ್ಯ, ಆಮೇಲೆ ಅವ್ರ ಹೆಸರು ಇನ್ನೊಬ್ರು ಸಮೀರು, ಅವ್ರ ತರ ನೀನು ರಿವೀಲ್ ಮಾಡ್ಬೋದು. ಆಯ್ತು, ರಿವೀಲ್ ಮಾಡಿ ಅದನ್ನೇ ಇಟ್ಕೊಂಡ್ರೆ 1 ತಿಂಗಳು ಕಂಟೆಂಟ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಮದುವೆ ಎಂಗೇಜ್ಮೆಂಟ್ ಅಂತ ಅವ್ರ ತರ 6 ತಿಂಗಳು ಎಳಿಬಹುದು. ಆಮೇಲೆ ಮಧುಗೌಡ್ ಅಂತಾರ ಮಕ್ಳದು 1 ವರ್ಷ ಎಳಿಬಹುದು. ಆಮೇಲೆ ಹೆಂಗ್ ಬೆಳೆಸೋದು ಅಂತ ತೋರಿಸ್ಬೋದು. ಹೇಳಮ್ಮ ಗಣಿ ನೀನೀಗ. ಏನಾದ್ರೂ ಒಂದ್ ಟಾಪಿಕ್ ಇಟ್ಕೊಂಡ್ ಮಾಡಕ್ ಆಗಲ್ಲ ಕಣ. ಇವಾಗ ಯಾರು ಆತರ ನಾನ್ ಬರೀ ಮೋಟೋ ಹಿಡ್ಕೊಂಡ್ಬಿಟ್ಟು ಬರೀ ಹೇಳಿದ್ನಲ್ಲಮ್ಮ, ಸೋಮವಾರ TVS XL ಕಿಕ್ಕರ್ ಗಾಡಿ, ಮಂಗಳವಾರ TVS XL ಸೆಲ್ಫ್ ಸ್ಟಾರ್ಟ್ ಗಾಡಿ, ಬುಧವಾರ ಸ್ಪ್ಲೆಂಡರ್, ಗುರುವಾರ CD100, ಶುಕ್ರವಾರ ಜುಪಿಟರ್ ಗಾಡಿ ತಗೊಂಡು, ಗುರುವಾರ ಜುಪಿಟರ್, ಶನಿವಾರ ಭಾನುವಾರ ಅದನ್ನ ಎಡಿಟ್ ಮಾಡ್ತಾ ಕೂರ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. 6 ದಿನ ಮುಗಿಯುತ್ತೆ. ಆದ್ರೆ ಪ್ಯಾರಲ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮೋಟೋ ಅಂದ್ರೆ ಮೋಟೋಗ್ ಮಾತ್ರ ಫಿಕ್ಸ್ ಆಗ್ಬಾರ್ದು. ಈಗ ತುಂಬಾ ಮೋಟೋ ವಿಡಿಯೋ ಮಾಡು. ಒಂದೇ ವ್ಲಾಗ್ ಅಲ್ಲಿ ಮೋಟೋ ಡೈಲಿ ಇದು ಎಲ್ಲ ಅಂದ್ರೆ ಫುಲ್ ಪ್ಯಾಕೇಜ್ ಇಷ್ಟಪಡ್ತಾರೆ ಜನ. ಯಾರು ಇವಾಗ ನಾನು ಬರೀ ಮೋಟೋ ವ್ಲಾಗ್ ಮಾಡ್ಬಿಡ್ತೀನಿ, ಬರೀ ನಾನು ಇದನ್ನ ತೋರಿಸ್ಕೊಡ್ತೀನಿ ಅಂತ ಅಂದ್ರೆ ಯಾರು ನೋಡಲ್ಲ. ಈಗ ಫುಲ್ ಪ್ಯಾಕೇಜ್ ಮಾಡು. ನಾಳೆ ಬೆಳಗ್ಗೆ ಎಷ್ಟೊತ್ತಂದ್ರೆ ಟ್ರಾಲ್ ಬೇಗಲ್ಲಿ ಇರ್ತಾನೆ ಗಣೇಶ. ಅರ್ಥ ಆಯ್ತು ಅನ್ಸುತ್ತೆ. ಅಂದ್ರೆ ಏನು ಮಾಡ್ತಾನೆ ಇವನ್ಗೆ ಕ್ಯಾಮ್ರಾ ಅದು ಸ್ವಲ್ಪ ಇನ್ನೂ ಗೊತ್ತಿಲ್ಲ. ನಾವಾದ್ರೆ ಕಾಲದಲ್ಲಿ ಟಿಕ್ ಟಾಕ್ ಅಲ್ಲಿ 50-60 ಟಿಕ್ ಟಾಕ್ ಮಾಡಿದ್ವಿ ನಾವು. ಇವನ್ಗೆ ಅದು ಕ್ಯಾಮ್ರಾದು ಅದು ಪ್ರೆಸೆನ್ಸ್ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ಪಾಪ ಹುಡುಗಂಗೆ. ವೆಂಕಿ ಕ್ರೇಜಿ ಅಂತ ಫೇಮಸ್ ನಾನು ಪಕ್ಕಾ ಲೋಕಲ್ ಕಣ. ನಾನು ಪಕ್ಕಾ ಲೋಕಲ್. ಹೇಳಿ ಈಗ ಏನ್ ಅನ್ನಿಸ್ತು? ಅಂದ್ರೆ ನಾನ್ ವ್ಲಾಗ್ ಶುರು ಮಾಡಿದ್, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಚೆನ್ನಾಗಿ ಬರ್ತಾ ಇದೆ. ಆದ್ರೆ ಡ್ಯೂರೇಷನ್ ಒಂದು ಏನ್ ಮಾಡ್ಬೇಕು ಅಂದ್ರೆ, ನೀನು ಒಬ್ರು ನಮ್ಮ ಇವರಿದ್ದಾರೆ ಇದೇ ತರ ಸ್ಮಾಲ್ ವ್ಲಾಗ್ ಮಾಡೋರು, ಧನುಷ್ ಅಕ್ಕ ಅಂತ. ಏನಪ್ಪ ನಮ್ಗಂತೂ ಒಂದು ಗೊತ್ತಾಗಲ್ಲ ಈಗಿನ ಕಾಲದ ಹುಡುಗರು ಅದ್ ಏನೇನ್ ಮಾಡ್ತಿರೋ. ಈ ತರ ಇರ್ಲಿಲ್ಲಪ್ಪ. ದೇವ್ರು ದಿಂಡ್ರು ಬನ್ನಿ ಇವಾಗ ಎಲ್ಲ ಬಾತ್ರೂಮ್ ಗಟ್ಟಿಗೆ ಹೋಗೋಣ ಅಂತ. ನೀವ್ ಹೇಳಿ. ಚೆನ್ನಾಗಿ ಬರ್ತಾ ಇದೆ. ಡ್ಯೂರೇಷನ್ ಇರ್ಲಿ, ಇನ್ನು ಸ್ವಲ್ಪ ಕಂಟೆಂಟ್ ಇರ್ಲಿ. ಅದೇ ಏನ್ ಅಪ್ಗ್ರೇಡ್ ಮಾಡ್ಬೇಕು? ಏನು ಅಂದ್ರೆ ಈ ಫೋನ್ ಮಾಡ್ಬಿಟ್ಟು ತಪ್ಪು ರೇಟ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಪ್ರಾಂಕ್ ವಿಡಿಯೋಸ್, ನನ್ನ ಫ್ರೆಂಡ್ಸ್ ಜೊತೆ ನೀವೆಲ್ಲ ರಿಯಲ್ ಆಗಿರ್ತಿರಲ್ಲ, ಅದು ನಾವ್ ಅಪ್ಪನ್ ತೋರ್ಸಿದೀವಿ. ಇಲ್ಲ ಇಮೋಷನಲ್ ಡ್ಯಾಮೇಜ್ ಹೇಳಿ. ಆತರ ಏನಾದ್ರು ಸ್ವಲ್ಪ ಎಲ್ಲಾರು ಹೋಗೋದು, ಅಲ್ಲೆಲ್ಲ ವಿಡಿಯೋಸ್ ಮಾಡೋದು. ನಿಮ್ಮೂರ್ದೇ ಚೆನ್ನಾಗಿ ಫುಲ್ ವಿಡಿಯೋ ಮಾಡೋದು. ಇವಾಗ ಈ ಸೆಕೆಂಡ್ ಸೆಮ್ ರಿಸಲ್ಟ್ ಬರುತ್ತಲ್ವಾ, ಫಸ್ಟ್ ಸೆಮ್ ಗಿಂತ ಜಾಸ್ತಿ ಬಂದಿದ್ರೆ ವಿಡಿಯೋ ಮಾಡು. ಇಲ್ಲ ಅಂತಂದ್ರೆ ಬೇರೆಯವ್ರ ವಿಡಿಯೋ ನೋಡ್ಕೊಂಡು ಆರಾಮಾಗಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಕಟ್ ಮಾಡ್ತೀನಿ.
ಗೈಸ್ ನಾನು ನಮ್ಮ ಅಣ್ಣ ಇದು ಜುಪಿಟರ್ ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಎತ್ತಿದೀವಿ. ಗೈಸ್ ನಮ್ಮ ಮಾವೊಂದು ಜುಪಿಟರು ಹೊಸ್ದಾಗಿ ತಗೊಂಡಿದ್ದಾರೆ. ಹೊಸದಲ್ಲ ಗುರು, ನಾವು ನಮ್ಮ ಮಾವನ ಹತ್ರ ಇಸ್ಕೊಂಡಿದ್ದು. ಯಾವ್ದು ಬಾ ಇಲ್ಲೇನೆ ಹಿಂದೆ. ಏಯ್ ಬೇಡ ಸುಂದ್ರ. ರಾಮು ಗೈಸ್ ರಾಮು ಅಣ್ಣ ಗೈಸ್, ನಮ್ ರಾಮು ಓಡಿಸ್ತಾನೆ ಅಂದ್ರೆ ನಮಗ್ ತುಂಬಾ ಭಯ ಆಗತ್ತೆ ಗೈಸ್. ಇದೆ ಹಬ್ಬಲೆಲ್ಲ ಒಂದ್ಸಲ ಕರ್ಕ ಹೋಗ್ಬಿಟ್ಟು ಸರಿಗೆ ಅದಾಕ್ಬಿಟ್ಟಿದ್ದ ಓಡಿಸ್ತೀನಿ ಅಂತ 4-5 ಜನ ನಮ್ ತರ ಚಿಕ್ಕ ಮಕ್ಕಳುಗಳನ್ನೆಲ್ಲ ಹಾಕೊಂಡ್ ಕರ್ಕೊಂಡು ಹೋಗ್ಬಿಟ್ಟು ಹಳ್ಳ ಬಂತು ಅಂದ ತಕ್ಷಣ ಬಿಟ್ಕೊಟ್ರನ್ನ ಎಲ್ಲಾರು ನಮಗ್ ತುಂಬಾ ಭಯ ಆಗುತ್ತೆ ಗೈಸ್. ಆಮೇಲೆ ನಮ್ಮ ಅಣ್ಣ ಏನಕ್ಕೆ ಈ ಗಾಡಿನ ಓಡಿಸ್ತಿರೋದು ಅಂದ್ರೆ ಅವನು ಹೊಸ ಗಾಡಿ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದಾನೆ. ಗಾಡಿಗಳು ತಗೊಳ್ಳೋಣ ಅಂತ ಶೋರೂಮ್ ಹೋದೆ, ಆಮೇಲೆ ಎಲ್ಲ ರೇಟ್ ನೋಡ್ಬಿಟ್ಟು ಇರೋ ಗಾಡಿನ ಒರೆಸ್ಕೊಂಡು ತೊಳ್ಕೊಂಡು ಅದನ್ನ ಇಟ್ಕೊತಾ ಇದೀನಿ. ಸಿಗ್ನಲ್ ಲೈಟ್ ಮಾಡಿದಾರೆ ಇಲ್ಲವೇ? ಟ್ರೈನ್ ಹೋಗ್ತಾ ಇದೆ ಅದ್ರಲ್ಲಿ. ನಾನೇನ್ ಕಂಬಿ ಮೇಲೆ ಹೋಗಲ್ಲ, ತಲೆ ಕೆಡ್ಸ್ಕೊಬೇಡ. ಎಲ್ಲಿ ಹೋಗ್ತೀಯಾ? ಇಲ್ಲಿ ಈ ಕಡೆಗೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕರ್ಕೊಂಡೆ ಹೋದ. ನಾ ಹೇಳ್ದೆ ಬೇಡ ಅಳಿಸ್ಕತ್ತದೆ ಅಂತ. 5 ಜನ ಹಾಕೊಂಡು ಹೋದ. ಒಂದ್ ಹಳ್ಳ ಬಂದ ತಕ್ಷಣ ಇಳಿದ್ಬಿಟ್ಟು ಪಕ್ಕಕ್ಕೆ ಹೋಗ್ಬಿಟ್ಟ. ನನ್ ಬ್ಲಾಗ್ ಹಾಕಿದ್ದಾರೆ ಮನೇಲಿ. ಬ್ಲಾಗ್ ನ ಟಿವಿಲಿ ಹಾಕೊಂಡು ನೋಡ್ತಾ ಇದೀವಿ ಎಲ್ಲಾರು. ಲೆಟ್ಸ್ ಗೋ, ನೋಡ್ಬಿಟ್ಟು ಸಿಗ್ತೀನಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಸ್ಕಂದನ್ ಯೂಟ್ಯೂಬ್ ಚಾನಲ್ಲು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಮ್ಮ ಹುಡ್ಗನ್ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು.